ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ರಾಯಚೂರು ಈರುಳ್ಳಿ ಮಾರ್ಕೆಟಲ್ಲಿ ಇದ್ದೀವಿ. ನೋಡಿ ಹೇಗಿದೆ ಗಡ್ಡೆ, ಸೇಬ್ ಥರ ಇದೆ ರೀ. ನಮ್ಮ ರೈತರು ಏನೇ ಬೆಳೆದ್ರು ಒಂದು ಉತ್ಸುಕತೆಯಿಂದ ಬೆಳೀತಾರೆ. ನೋಡಿ ನಮ್ಮ ಕಾಶ್ಮೀರ್ ಆ್ಯಪಲ್ಗಿನ ಕಡಿಮೆ ಏನಿಲ್ವ, ಹೌದಾ? ನೋಡಿ ಹೇಗಿದೆ. ಇವರು ನಮ್ಮ ಅಖಿಲೇಶ್ ಯಾದವ್ ಅಂತೇಳಿ, ಅಖಿಲ್ ಕುಮಾರ್ ನಮ್ಮ ಅಳಿಯ. ತೊಗರಿ ಹಾಕೊಂಬಂದಿದ್ವಲ್ಲ, ಸೊ ಹಾಗಾಗಿ ಹಂಗೆ ಮಾರ್ಕೆಟ್ ವಿಸಿಟ್ ಮಾಡ್ತಿದ್ದೀವಿ. ನೋಡಿ ಹೇಗಿದೆ. ಇನ್ನೂ ಟೆಂಡರ್ ಆಗಿಲ್ಲ, ಬಟ್ ಲಾಸ್ಟ್ ಮಾರ್ಕೆಟಲ್ಲೆಲ್ಲ ಪರ್ ಪಾಕೆಟ್ ಅಂದರೆ 50 kg 2600 ಹಿಡಿದು 2800ವರೆಗೂ ಆಗಿದೆ. ನೋಡಿ ಪ್ರತಿಯೊಂದು ಯಾವುದೇ ಲಾಟ್ ಅಂದರೆ ಬೆಂಗಳೂರಲ್ಲಿ ಯಶವಂತಪುರ ಮಾರ್ಕೆಟಲ್ಲಿ 1-2 ಶಾಂಪಲಿಗೆ ಬಿಡ್ತಾರೆ ಪಾಕೆಟ್ಸು, ಬಟ್ ಇಲ್ಲಿ ಆ ಥರ ಅಲ್ಲ. ಪ್ರತಿಯೊಂದು ಅಂದರೆ ಎಷ್ಟು ರಾಶಿ ಇರುತ್ತೋ, ಅಂದರೆ ಸುಮಾರು ಒಂದು 50 ಪಾಕೆಟ್ ಇತ್ತಂದರೆ 50 ಪಾಕೆಟನ್ನು ಸುರಿದು ರಾಶಿ ಮಾಡ್ತಾರೆ. ನೋಡಿ ಏನಾದರೂ ಗಲೀಜಿದ್ದರೆ ರೈತರಿಗೆ ಇದು ಒಂದು ಅನುಕೂಲ. ಗಲೀಜು ಡ್ಯಾಮೇಜು ಏನೇ ಇದ್ದರೂ ಕ್ಲೀನ್ ಮಾಡ್ತಾರೆ. ಇಲ್ಲಿ ನೋಡಿ, ನಮ್ಮ ಹೆಣ್ಮಕ್ಳು ನಮ್ಮ ದೇಶದ ಶಕ್ತಿ ಅಂತಾರಲ್ವ. ಇಲ್ಲಿ ನೋಡಿ ರೈತನ ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಡ್ಯಾಮೇಜು ಕೆಟ್ಟದ್ದು ಎಲ್ಲ ತೆಗೆದು ಕ್ಲೀನ್ ಮಾಡ್ತಿದ್ದಾರೆ. ಇವರು ನಮ್ಮ ತಾಯಿ ಇದ್ದಂಗೆ, ಅವರು ಕೆಲಸ ಮಾಡಿ ಸುಸ್ತಾಗಿ ರೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ. ನೋಡಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ರೈತರಿಗೆ ಒಳ್ಳೆ ರೇಟ್ ಬಂದರೆ ಖುಷಿ, ಏಕೆಂದರೆ ಅವನ ಜೀವನ ಎಲ್ಲ ಒಂದು ಬೆಳೆ ಮೇಲೆ ಆಧಾರವಾಗಿರುತ್ತೆ. ಇವರೇ ನಮ್ಮ ರೈತರು. ಸರ್ ನಿಮ್ಮ ಹೆಸರು? ಗೋವರ್ಧನ್ ರೆಡ್ಡಿ ಅಂತೇಳಿ. ಯಾವ ಊರು? ಕಣಕಲ್. ಹಾಂ, ನೋಡಿ ಅಲ್ಲಿಂದ ಬಂದಿದ್ದಾರೆ. ಸರ್ ನಿಮ್ಮ ಹೆಸರು? ರೆಡ್ಡಿ. ಯಾವ ಊರು ಸರ್? ಅಮ್ಮಿನಗಡ. ಹಾಂ, ನೀವೇನಾ ಈರುಳ್ಳಿ ಹಾಕೊಂಬಂದಿರೋದು? ಹಾಂ ಸರ್. ಹೇಗಿದೆ ಸರ್ ರೇಟು? ಡೌನ್ ಆಗಿದೆ. ಏನು ರೇಟ್ ನಡೀತಾ ಇದೆ ಸರ್? 30 ಮೂಟೆ. ಏನು ರೇಟ್ ನಡೀತಾ ಇದೆ ಇವತ್ತಿನ ಪ್ರೆಸೆಂಟ್? 2000 ಅಂದರೆ ಕ್ವಿಂಟಲ್ಗೆ 100 kg ಅಥವಾ 100 kg? ಓಕೆ. ಮುಂಚೆ ಎಲ್ಲ ಒಳ್ಳೆ ರೇಟ್ ಇತ್ತಲ್ವ ಸರ್? ಈಗ ಹೌದೌದು, ಈಗ ಕಡಿಮೆ ಆಗಿದೆ. ಹೌದು, ಅವರು ಖರ್ಚಿಗೆ ಅದಕ್ಕೆ ವರ್ಕೌಟ್ ಆಗ್ತಿಲ್ಲ, ಲಾಸಲ್ಲಿ ಇದ್ದಾರೆ ರೈತರಿಗೆ. ಅವ್ರು ಮಾಡಿರೋ ಕಷ್ಟಕ್ಕೆ ಒಳ್ಳೆ ಬೆಲೆ ಸಿಕ್ಕರೆ ಒಂದು ಅನುಕೂಲ. ಇದೆಲ್ಲ ನಮ್ಮ ಭಾರತದಲ್ಲಿ ನಡೆಯಲ್ಲ. ರೈತ ಏನೇ ಬೆಳೆದ್ರೂ ಅವನ ಬೆಳೆ ಬಂದ ಮೇಲೆ ರೇಟ್ ಡೌನ್ ಆಗಿಬಿಡುತ್ತೆ. ಎಲ್ಲ ವರ್ತಕರ ಕೈಯಲ್ಲಿದೆ. ಅವ್ರು ಏನೇ ಮಾಡಿದ್ರು ಮಾಲ್ ಕಡಿಮೆ ಇದ್ದಾಗ ಡಿಮ್ಯಾಂಡ್ ಮಾಡ್ತಾರೆ ವರ್ತಕರು. ಮಾಲ್ ಬಂದ ಮೇಲೆ ಎಲ್ಲ ರೈತರನ್ನ ಕೆಡವಿಬಿಡ್ತಾರೆ. ಅವ್ರ ಮುಖದಲ್ಲಿ ಮಂದಹಾಸ ಹೋಗ್ಬಿಡುತ್ತೆ. ಅಲ್ಲಿ ಎಷ್ಟು ಮಳೆ ಚಳಿ ಗಾಳಿ ಪ್ರತಿಯೊಂದರಲ್ಲೂ ಜಯಿಸಿ ಇಲ್ಲಿಗೆ ಬಂದಿರ್ತಾರೆ. ನೋಡಿ ಇಷ್ಟು ರಾಶಿ ತೊಗೊಂಬಂದ್ಬೇಕಂದ್ರೆ ಅಷ್ಟು ಈಸಿ ಆದ ಕೆಲಸ ಅಲ್ಲ, ಹೌದಾ? ನೋಡಿ ಹೇಗಿದೆ ಗಡ್ಡೆ, ಕಾಶ್ಮೀರ್ ಆಪಲ್ ಥರ ಇದೆ. ಅದಕ್ಕೆ ಅದಕ್ಕೆ ಬೆಲೆ ಸಿಗಬೇಕೋ ಅದು ಸಿಗ್ತಾ ಇಲ್ಲ.